In this class, we are going to study profit and loss type 3. Let's see the question. A shopkeeper sold an article at 20% loss. If he increase price 100 rupees, he get 5% profit. Then determine the CP of the article. ಅಂದ್ರೆ ಕ್ವೆಶ್ಚನ್ ಏನಿದೆ, ಒಬ್ಬ ಶಾಪ್ ಕೀಪರ್ 20% ಲಾಸ್ ಅಲ್ಲಿ ಒಂದು ಕಮಾಡಿಟಿನ ಅಥವಾ ಒಂದು ಆರ್ಟಿಕಲ್ ನ ಸೋಲ್ಡ್ ಮಾಡ್ತಿರ್ತಾನೆ. ಬಟ್ ಈಸ್ ಗೆಟಿಂಗ್ ಲಾಸ್, 20% ಲಾಸ್ ಆಗ್ತಿರುತ್ತೆ. ಹಂಗಾಗಿ ಅವ್ನು ಏನ್ ಮಾಡ್ತಾನೆ, 100 rupees ನ ಇನ್ಕ್ರೀಸ್ ಮಾಡಿದಾನೆ. 100 rupees ಇನ್ಕ್ರೀಸ್ ಮಾಡಿದ್ರಿಂದ ಈ ಗೆಟ್ 5% ಆಫ್ ಪ್ರಾಫಿಟ್ ಸಿಕ್ಕಿದೆ. ಹಂಗಾಗಿ ನಾವು ವಿ ಹ್ಯಾವ್ ಟು ಡಿಟರ್ಮೈನ್ ದಿ ಸಿಪಿ ಆಫ್ ದಿ ಆರ್ಟಿಕಲ್. ಇಲ್ಲಿ ಏನ್ ಹೇಳಿದ್ದಾರೆ, 20% ಲಾಸ್ ಅಲ್ಲಿ ಏನ್ ಮಾಡಿದ್ದಾರೆ, ಸೇಲ್ 100 ಅಲ್ಲಿ 20 ಮೈನಸ್ ಮಾಡಿದ್ರೆ ಎಷ್ಟು, 80. ಓಕೆ, ಎಷ್ಟು ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ, 100 rupees ನ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಈ ಗೆಟ್ 5 rupees ಪ್ರಾಫಿಟ್. 5 rupees ಪ್ರಾಫಿಟ್ ಅಂದ್ರೆ 100 ಗೆ 5 ನ ಆಡ್ ಮಾಡಿದ್ರೆ ಎಷ್ಟು, 105. ಓಕೆ, ಇವೆರಡು ನಡುವಿನ ಡಿಫ್ರೆನ್ಸಸ್ ಇದೆ, 80 ಮತ್ತೆ 105 ನ ಡಿಫ್ರೆನ್ಸಸ್. 105 ನ 80 ಇಂದ ಮೈನಸ್ ಮಾಡಿದ್ರೆ ವಿಲ್ ಗೆಟ್ 25. ಇವೆರಡು ನಡುವಿನ ಡಿಫ್ರೆನ್ಸ್ ಎಷ್ಟು, 25% ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಏನು, ಇಲ್ಲಿ 25% ಗೆ 100 rupees ಆದ್ರೆ ಈಗ 100% ಗೆ ಎಷ್ಟು ಅನ್ನೋದು ಕ್ವೆಶ್ಚನ್ ಆಗಿದೆ. ಈಗ 100 into 100 is divided by 25. 25 ones are 25 fours are. The CP of the article ಎಷ್ಟಾಗಿದೆ, 400 rupees ಆಗಿದೆ. ಇದು ಲಿಟಲ್ ಬಿಟ್ ಟ್ರಿಕ್ಕಿ ಅನ್ಸುತ್ತೆ, ಕಷ್ಟ ಅಂತ ಅನ್ಸುತ್ತೆ, ಫೀಲ್ ಆಗುತ್ತೆ, ಬಟ್ ಈಸಿ. ನೀಟಾಗಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್ ದಿ ಆನ್ಸರ್ಸ್. ಏನ್ ಹೇಳಿದರೆ, ಶಾಪ್ ಕೀಪರ್ ಸೋಲ್ಡ್ ಅನ್ ಆರ್ಟಿಕಲ್ 20% ಲಾಸ್. 20% ಲಾಸ್ ಅಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಸೇಲ್ ಮಾಡಿದ್ದಾನೆ. ಹಂಗಾಗಿ ಲಾಸ್ ಆಗಿರೋದ್ರಿಂದ ವಾಂಟ್ ಟು ಗೆಟ್ ಪ್ರಾಫಿಟ್ ಸಿಗೋಕೋಸ್ಕರ ಎಷ್ಟು ರೂಪೀಸ್ ಇನ್ಕ್ರೀಸ್ ಮಾಡಿದಾನೆ, 100 rupees ಇನ್ಕ್ರೀಸ್ ಅನ್ನ ಮಾಡಿ ಒಂದು ಆರ್ಟಿಕಲ್ ನ ಸೇಲ್ ಮಾಡಿದಾನೆ. ಈಗ ಸೇಲ್ ಮಾಡಿದಾಗ ಈ ಗೆಟ್ 5% ಆಫ್ ಪ್ರಾಫಿಟ್. 5% ಪ್ರಾಫಿಟ್ ಈಗ ಸಿಕ್ಕಿದೆ. ಹಾಗಾದ್ರೆ ನಾವು ಯು ಹ್ಯಾವ್ ಟು ಡಿಟರ್ಮೈನ್ ದಿ ಸಿಪಿ ಆಫ್ ದಿ ಆರ್ಟಿಕಲ್ಸ್. ಈಗ ಕಾಸ್ಟ್ ಪ್ರೈಸ್ ಎಷ್ಟಾಗಿದೆ ಅನ್ನೋದನ್ನ ನಾವಿಲ್ಲಿ ಐಡೆಂಟಿಫಿಕೇಶನ್ ಮಾಡಬೇಕಾಗಿದೆ. ಹಂಗಾಗಿ 80 ಹೇಗ್ ಬಂತು, 20% ಲಾಸ್ ಆಗಿರೋದ್ರಿಂದ 100 ಇಂದ 20 ನ ಮೈನಸ್ ಮಾಡಿದಾಗ ವಿಲ್ ಗೆಟ್ 80. ಎಷ್ಟು ರೂಪೀಸ್ ಇನ್ಕ್ರೀಸ್ ಮಾಡಿದರೆ, 100 rupees. ಓಕೆ, 105 ಹೆಂಗ್ ಬಂತು, 5% ಪ್ರಾಫಿಟ್ ಸಿಕ್ಕಿದೆ. 100 rupees ಗೆ 5 ನ ಆಡ್ ಮಾಡಿದಾಗ 105. ನಡುವಿನ ಡಿಫ್ರೆನ್ಸ್ ಎಷ್ಟಿದೆ, 25 ಇದೆ. 25% ಗೆ 100 rupees ಆದ್ರೆ 100% ಗೆ ಎಷ್ಟು ಅನ್ನೋದು ಕ್ವೆಶ್ಚನ್ ಆಗಿತ್ತು. 100 into 100 is divided by 25. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ 400 ನ ಆನ್ಸರ್ ಸಿಕ್ತು. The CP of the article is 400. Okay, let's see another question. ಇನ್ನೊಂದು ಕ್ವೆಶ್ಚನ್ ನಾನು ಚಾಲು ಮಾಡೋಣ. ಯು ವಿಲ್ ಗೆಟ್ ಒಂದು ಪರ್ಫೆಕ್ಟ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. Okay, let's see another question. Okay, a shopkeeper sell an article at 10% loss if he increase price ₹100, then he get 10% profit. Determine the CP of the article. Let's see the solution. Okay, ಎಷ್ಟು ಪರ್ಸೆಂಟ್ ಲಾಸ್ ಅಲ್ಲಿ, 100 ಅಲ್ಲಿ 10% ಮೈನಸ್ ಮಾಡಿ ವಿಲ್ ಗೆಟ್ 90. ಈ 90% ಲಾಸ್ ಅಲ್ಲಿ ಸೇಲ್ ಅನ್ನ ಮಾಡಿದ್ದಾರೆ. ಅವ್ರು ಎಷ್ಟು 100 rupees ನ ಇನ್ಕ್ರೀಸ್ ಅನ್ನ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಸಿಕ್ಕಿದೆ, 100 ಗೆ 10 ನ ಆಡ್ ಮಾಡಿದ್ರೆ ಎಷ್ಟು, 110. ಇವರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ, 110 ಮೈನಸ್ 90 ಮಾಡಿದ್ರೆ ಎಷ್ಟು, 20. ಅಂದ್ರೆ ಏನು, 20% ಗೆ 100 rupees ಅಲ್ಲಿ ಏನ್ ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ. ಹಾಗಾದ್ರೆ 100% ಗೆ ಎಷ್ಟು ಅನ್ನೋದು ಕ್ವೆಶ್ಚನ್ ಆಗಿದೆ. 100 into 100 is divided by 20. 0 0 cancel, 2 5. 500 is the CP.